ನನ್ನ ಹೆಸರು ಚಂದ್ರಶೇಖರ್ ಅಂತ. ನಾನು ಮಧ್ಯಗೆರೆಯಿಂದ ಬಂದಿದ್ದೀನಿ. ನನಗೆ ಸುಮಾರು ಕಡೆ ನಾನು ತೋರಿಸಿದ್ದೀನಿ, ಇಂಗ್ಲೀಷ್ ಮೆಡಿಷನ್ನು, ಆಯುರ್ವೇದಿಕ್ಕು ಎಲ್ಲ ಕಡೆ ಹೋಗಿದ್ದೆ. ಆದರೆ ಅಲ್ಲೆಲ್ಲ ನನಗೆ ಟ್ಯಾಬ್ಲೆಟು, ಟಾನಿಕ್ಕು ಎಲ್ಲ ಕೊಟ್ಟಿದ್ದರು. ಆಮೇಲಿಂದ ಸ್ಕ್ಯಾನಿಂಗು ಎಲ್ಲ ಮಾಡಿದ್ರು, ಏನು ಮಾಡಿದ್ರು ಆಗಿಲ್ಲ. ಮಂಡಿ ಇಂಜೆಕ್ಷನ್ ತೊಗೊಂಡೆ ಬೇರೆ ಕಡೆ, ಆದರೂ ನನಗೆ ಹುಷಾರಾಗಿಲ್ಲ. ಈ ತರೀಕೆರೆಗೆ ಬಂದೆ. ಇಲ್ಲಿ ಗುರೂಜಿ ಅಂತ ಇದ್ದಾರೆ, ಅವರು ನಾಡಿ ಹಿಡಿದ್ಬಿಟ್ಟು ನಮಗೆ ಚೆಕ್ ಮಾಡ್ತಾರೆ. ಆ ಚೆಕ್ ಮಾಡಿದ್ದು ನಮಗೆ ತುಂಬ ನಮ್ಮಲ್ಲಿ ಏನಿದೆ ಎಲ್ಲ ಅವರೇ ಓಪನ್ ಆಗಿ ಹೇಳ್ಬಿಡ್ತಾರೆ. ಸ್ಕ್ಯಾನಿಂಗು, ಹೆಸ್ರು, ನಮ್ಮ MRS ಏನು ನೋಡಲ್ಲ ಅವರು. ನಮ್ಮ ನಾಡಿ ಹಿಡಿದ ತಕ್ಷಣ ನಮ್ಗೆ ಏನಾಗಿದೆ ಅಂತ ಅವ್ರು ಹೇಳ್ಬಿಡ್ತಾರಲ್ಲ. ಹೇಳಿದಾಗ ನನಗೆ ಇಲ್ಲಿ ಬಂದಾಗ ನಾನು ನಡಿಬೇಕಾದ್ರೆ ತುಂಬ ಕಷ್ಟ ಬೀಳ್ತಾ ಇದೆ. ಆದರೆ ಇಲ್ಲಿ ಬಂದ ಮೇಲೆ ನನಗೊಂದು ಸ್ಟಾರ್ಟಿಂಗ್ ಒಂದು ವಾರದಲ್ಲಿ ನನಗೊಂದು 50%ವರೆಗೂ ರೀಚ್ ಆಯಿತು. ಈಗ ಇನ್ನೊಂದು ವಾರಕ್ಕೆ ನನಗೆ 80% ರೀಚ್ ಆಗಿದೆ. 80%ವರೆಗೂ ನಡೀತಿದ್ದೀನಿ ಆರಾಮಾಗಿ, ಏನು ತೊಂದರೆ ಇಲ್ಲ. ಬಟ್ ಇನ್ನೊಂದು 20% ಇದೆ. ಈ ವಾರದೊಳಗಡೆ ನನಗೆ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದೀರ. 20% ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಗುರೂಜಿ ಅವರು. ನನ್ನ ಕಾಲು, ಬಲಗಾಲು ಇಲ್ಲಿಗೆ ಬಂದಾಗ ಇಷ್ಟೇ ಆಗ್ತಾಯಿತ್ತು ನನ್ನ ಬೆಂಡು. ಈಗ ನೋಡಿ ಇಷ್ಟ ಆಗ್ತಾಯಿದೆ ನನ್ನ ಕಾಲು. ಈಗ ನನಗೆ ಈ ಥರ ಆಕ್ಷನ್ ಆಗ್ತಿರ್ಬೇಕಾದ್ರೆ ಕಟಕ್ ಸೌಂಡ್ ಬರ್ತಾಯಿತ್ತು. ಆ ಸೌಂಡ್ ಇಲ್ಲ ಈಗ, ನನಗೆ ಫುಲ್ ಆಕ್ಷನ್ ಆಗ್ತಾಯಿದೆ. ಈ ಬಲಗಾಲಲ್ಲಿ ನನಗೆ ರಿಲೀಫ್ ಇದೆ ಇಲ್ಲಿ ಬಂದಮೇಲೆ, ತರೀಕೆರೆಗೆ ಬಂದಮೇಲೆ. ಈ ಎಡಗಾಲು ನೋಡಿ ಇಷ್ಟ ಆಗುತ್ತೆ. ಫಸ್ಟ್ ಇಷ್ಟು ಬರ್ತಾರಲ್ಲ ನನಗೆ, ಈಗ ಇಷ್ಟು ಬರ್ತಾಯಿದೆ. ಇನ್ನೂ ಈಗ ಇದರಲ್ಲಿ ಸ್ವಲ್ಪ ನೋವಿದೆ, ಅಂದರೆ ಒಂದು 20% ಇದೆ. 20% ಇದರಲ್ಲಿ ಅಲ್ಲಿ 80% ನನಗೆ ಕ್ಲಿಯರ್ ಆಗಿದೆ. ಇನ್ನು 20% ಈ ವಾರದೊಳಗಡೆ ಇದನ್ನು ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನನಗೆ ಎರಡೂ ಕ್ಲಿಯರ್ ಆಗುತ್ತೆ. ನಾನು ನಾರ್ಮಲ್ಲು ನಿಮ್ಮಂತೆ ನಾನು ನಡಿಬೋದು, ಆ ಥರ ನನಗೆ ಮಾಡ್ಕೊಡ್ತಾ ಇದ್ದಾರೆ. ನಾನು ಇಲ್ಲಿ ಬಂದಾಗ ನಾನು ನಡೆದು ತೋರಿಸು ಅಂದರೆ ತೋರಿಸ್ತೀನಿ. ಇಲ್ಲಿ ಬಂದಾಗ ನಾನು ಇಷ್ಟೇ ಹೆಜ್ಜೆ ಆಗ್ತಾಯಿದ್ದು, ಇಷ್ಟೇ ಹೆಜ್ಜೆ ಆಗ್ತಾಯಿದ್ದು. ಈಗ ಒಂದು ಸ್ವಲ್ಪ ನನಗೆ ನೋಡಿ ಕಾಲು, ಬಲಗಾಲು ಇಷ್ಟು ತರ್ಬೋದು. ಎಡಗಾಲು ಸ್ವಲ್ಪ ನೋವಿದೆ. ಎಡಗಾಲು ಬಿಟ್ಟ ಬಲಗಾಲಲ್ಲಿ ಆರಾಮ ಹೋಗ್ತೀನಿ. ಎಡಗಾಲು ಸ್ವಲ್ಪ ನೋವಿದೆ ಅಷ್ಟೇ. ನಮ್ಮಂಗೆ ನಿಮ್ಗೆ ಯಾರ್ಗ ನೋವಿದ್ರೆ ದಯವಿಟ್ಟು ನೀವು ಬನ್ನಿ, ಬಂದ್ಬಿಟ್ಟು ಒಂದ್ಸಲಿ ಇಲ್ಲಿ ವಿಸಿಟ್ ಮಾಡಿ. ಫ್ರೀ ವಿಸಿಟ್ ಇದೆ, ಬಂದು ವಿಸಿಟ್ ಮಾಡ್ಕೊಂಡು ಹೋಗಿ. ಆದರೆ ನಿಮಗೆ ಗುಣ ಆಗೋದು ಗ್ಯಾರಂಟಿ. ಬಟ್ ಒಂದು ದಿವಸ 2 ದಿವಸ ಲೇಟ್ ಆಗೋದು, ಬಟ್ ಪಕ್ಕ ಗುಣ ಆಗುತ್ತೆ. ಅದು ಮಾತ್ರ ನೀವು ಯಾವುದೇ ನೋವನ್ನ ನೀವು ಮನಸ್ಸಲ್ಲಿ ಇಕ್ಕೊಂಡು ಇನ್ನೊಂದು ಇಕ್ಕೊಂಡು ತೊಗೊಳಕ್ಕೆ ಹೋಗಬೇಡಿ. ಇಲ್ಲಿಗೆ ಒಂದ್ಸರಿ ಬನ್ನಿ, ತರೀಕೆರೆಗೆ ಬಂದ್ಬಿಟ್ಟು ನೀವು ಆರಾಮಾಗಿ ಒಂದ್ಸರಿ ತೋರಿಸ್ಕೊಳ್ಳಿ. ಫ್ರೀ ಅಡ್ಮಿಷನ್ ಇದೆ, ಬಂದು ಒಂದ್ಸಲಿ ಮಾಡ್ಕೊಳ್ಳಿ. ಆಮೇಲೆ ನಿಮ್ಗೆ ಏನಾದರೂ ಅಷ್ಟು ಇನ್ಸೂರೆನ್ಸ್ ಆಗುತ್ತೆ ಇಲ್ಲಿ ಮಾಡ್ಕೊಂಡ್ರೆ. ಇನ್ಸೂರೆನ್ಸ್ ನಿಮಗೆ ದುಡ್ಡು ಎಷ್ಟೋ ಜನಕ್ಕೆ ಬಡಬರು ಇರ್ತಾರೆ, ಇವು ಅಷ್ಟೊಂದು ದುಡ್ಡು ಹೆಂಗಪ್ಪ ಕಟ್ಟೋದು ಅಂತಾರೆ. ಅದಕ್ಕೊಂದು ಇನ್ಸೂರೆನ್ಸು ನಿಮ್ಗೆ ಕ್ಲಿಯರ್ ಆಗುತ್ತೆ, ಏನು ತೊಂದರೆ ಇಲ್ಲ. ಅಷ್ಟೊಂದು 10 ಇನ್ಸೂರೆನ್ಸ್ ಇದೆ, ಅದರಲ್ಲಿ 6 ಇವರೇ ಕ್ಲಿಯರ್ ಮಾಡ್ಕೊತೀನಿ. ಇನ್ನೊಂದು 4 ಸಪ್ರೇಟ್ ಇರ್ತಲ್ಲ, ಅದನ್ನು ನಾವು ನಮ್ಮ ಬಿಲ್ ಕೊಡ್ತಾರೆ, ನಾವು ಕ್ಲಿಯರ್ ಮಾಡ್ಕೊಬೇಕು ಅಷ್ಟೇ, ಏನು ತೊಂದರೆ ಇಲ್ಲ. ಬಟ್ ನಮಗೇನಂದ್ರೆ ಆರೋಗ್ಯ ಕ್ಲಿಯರ್ ಮಾಡಿಕೊಡ್ತಾರೆ. ಈ ನಾವು ಬೇರೆ ಕಡೆ ನೋವಿಂದ ನೆರಳ್ತಾ ಇರೋದನ್ನ ಅದು ನಮ್ಗೆ ಗುಣ ಆಗುತ್ತೆ. ಆ ಗುಣ ಆಗೋದ್ರಿಂದ ನಮಗೆ ಇಲ್ಲಿ ಬಂದರೆ ನೀವು ಇಲ್ಲಿ ಬನ್ನಿ. ಯಾಕಂದ್ರೆ ನನ್ನನ್ನು ನೋವನ್ನು ನಿಮ್ಗೆ ಹೇಳ್ಕೊತ ಇದ್ದೀನಿ ಅಷ್ಟೇ. ನನಗಾಗಿದೆ, ಅದಕ್ಕೋಸ್ಕರ ನಿಮ್ಗೆ ಹೇಳ್ಕೊತ ಇದ್ದೀನಿ. ಈ ಥರ ನೋವು ಯಾರನ್ನ ಅನುಭವಿಸ್ತಾ ಇದ್ರೆ ಬೇರೆ ಕಡೆ ಹೋಗೋ ಬದಲು ಇಲ್ಲಿ ಬಂದು ಒಂದ್ಸಲಿ ಬಂದು ಮಾಡಿಸ್ಕೊಂಡು ಹೋಗಿ ನೋವು ಕ್ಲಿಯರ್ ಆಗುತ್ತೆ. ನನಗೆ ಇಲ್ಲಿ ಬಂದ ಮೇಲೆ ನಾನು 10 ಕಡೆ ತೋರಿಸಿ 11 ಸರಿ ಇಲ್ಲಿ ಬಂದಿದ್ದೀನಿ. ನನಗೆ 8 ತಿಂಗಳಿಂದ ಈ ನೋವು ಕಾಲು ಎತ್ತಕ್ಕಾಗ್ತಿರಲಿಲ್ಲ, ಅಷ್ಟು ನೋವಿತ್ತು ನನಗೆ. ಗುರೂಜಿ ಇದ್ರಲ್ಲ, ಅವ್ರು ತುಂಬ ನೋಡ್ಬಿಟ್ಟು ನಮಗೆಲ್ಲ ಕ್ಲಿಯರ್ ಮಾಡಿಕೊಡ್ತಾರೆ. ಅವ್ರು ಒಂದ್ಸರಿ ನಮಗೆಲ್ಲ ಹಿಡಿದ್ಬಿಟ್ಟು ನಮಗೆ ನಾಡಿ ಶಾಸ್ತ್ರ ಹೇಳ್ಬಿಟ್ರು ಅಂದರೆ ಪಕ್ಕ ಇದು ಮಾಡ್ತಾರೆ. ನಾಡಿ ಶಾಸ್ತ್ರ ಬೇರೆ ಕಡೆ ಕೇಳ್ತಿರಲ್ಲ, ಅದೇ ಥರ ಇಲ್ಲಿ ನಾಡಿ ಹಿಡಿದು ನಿಮ್ಗೆ ಏನೇನು ಕಾಯಿಲೆ ಇದೆ ಅದು ಪಕ್ಕ ಹೇಳ್ಬಿಡ್ತಾರೆ ಅವರು. ಧನ್ಯವಾದಗಳು, ನಮಸ್ಕಾರ.